ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಬಾಯಿ ದುರ್ವಾಸನೆ ಬರಲಿಕ್ಕೆ ಮುಖ್ಯ ಕಾರಣ ಮಲವಿಕಾರ, ಮಲಬದ್ಧತೆಯ ಸಮಸ್ಯೆ. ನಾವೇನ್ ಮಾಡ್ತೇವೆ, ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಮೇಲೆ ಮೌತ್ ಫ್ರೆಶ್ನರ್ ಅನ್ನ ಹೊಡ್ಕೊಳ್ತೇವೆ. ಆ ಮೌತ್ ಫ್ರೆಶ್ನರ್ ಹೊಡ್ಕೊಳ್ಳೋದ್ರಿಂದ ಏನಾಯ್ತು, ಒಳಗೆ ಹೆಗಣ ಇಟ್ಟು ಮೇಲೆ ಗುದ್ದು ಮುಚ್ಚಿದಂಗಾಯ್ತು. ಹಾಗೂ ಅಜೀರ್ಣದ ಸಮಸ್ಯೆಯಿಂದನೂ ಸಹ ಮಲಬದ್ಧತೆಯ ಸಮಸ್ಯೆ ಬರ್ತದೆ. ಜೀರ್ಣ ಚೆನ್ನಾಗಾದ್ರೆ ಮಾತ್ರ ಅದು ಹೋಗೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಶರಣು ಶರಣಾರ್ಥಿ. ಆತ್ಮೇರೆ, ಬಾಯಿ ದುರ್ವಾಸನೆ ತುಂಬ ಮುಜುಗರದ ಸಂಗತಿ. ಯಾರ ಜೊತೆಗೆ ಮಾತಾಡ್ಲಿಕ್ಕಾಗಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಏನು? ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಬಾಯಿ ದುರ್ವಾಸನೆ ಬರಲಿಕ್ಕೆ ಮುಖ್ಯ ಕಾರಣ ಮಲವಿಕಾರ, ಮಲಬದ್ಧತೆಯ ಸಮಸ್ಯೆ. ಹೊಟ್ಟೆ ಕ್ಲೀನ್ ಆಗದೆ ಇದ್ರೆ ಬಾಯಲ್ಲಿ ಆ ದುರ್ವಾಸನೆ ಬರ್ತದೆ. ಹೇಗೆ ಟಾಯ್ಲೆಟ್ಗೆ ಒಂದು ಏರ್ ಪೈಪ್ ಹಾಕಿರ್ತಾರೆ ಅವ್ರೆ, ವಾಸನೆ ಎಲ್ಲ ಮೇಲೆ ಹೋಗ್ಲಿಕ್ಕೆ. ಅದು ಕೆಳಗಡೆ ಕ್ಲೀನ್ ಆಗದೆ ಇದ್ರೆ ಮೇಲೆ ಬಂದ್ಬಿಡ್ತದೆ ದುರ್ವಾಸನೆ. ನಾವೇನ್ ಮಾಡ್ತೇವೆ, ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಮೇಲೆ ಮೌತ್ ಫ್ರೆಶ್ನರ್ ಅನ್ನ ಹೊಡ್ಕೊಳ್ತೇವೆ. ಆ ಮೌತ್ ಫ್ರೆಶ್ನರ್ ಹೊಡ್ಕೊಳ್ಳೋದ್ರಿಂದ ಏನಾಯ್ತು, ಒಳಗೆ ಹೆಗಣ ಇಟ್ಟು ಮೇಲೆ ಗುದ್ದು ಮುಚ್ಚಿದಂಗಾಯ್ತು. ಹಂಗೆ ಮಾಡಬೇಡಿ. ಅದರ ಬದಲಿಗೆ ನೀವೇನು ಮಾಡಿ, ಹೊಟ್ಟೆ ಕ್ಲೀನ್ ಮಾಡ್ಬೇಕು. ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಬೆಳಗ್ಗೆ ಎದ್ದು 1 ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೋದು. ರಾತ್ರಿ ತ್ರಿಫಲ ಚೂರ್ಣವನ್ನು 1 ಚಮಚ ಬಿಸಿನೀರಲ್ಲಿ ಹಾಕಿ 1 ಗ್ಲಾಸ್ ನೀರಲ್ಲಿ ಹಾಕಿ ಸೇವನೆ ಮಾಡ್ಬೋದು. 1 ಗ್ಲಾಸ್ ಬಿಸಿನೀರಿನಲ್ಲಿ 1-2 ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡ್ಬೋದು. ಜೀರಿಗೆ ಕಷಾಯವನ್ನು ಕುಡಿಬಹುದು. ಅದರೊಟ್ಟಿಗೆ 1 ಚಮಚ ಇಸಾಬ್ಗೋಲ್ ಅಂತ ಸಿಗುತ್ತೆ, ಅದನ್ನ ಬಿಸಿನೀರಲ್ಲಿ ರಾತ್ರಿ ಆಹಾರದ ನಂತರ ಹಾಕಿ ಸೇವನೆ ಮಾಡಬಹುದು. ಹೀಗೆಲ್ಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ನಾವು ಮಲಬದ್ಧತೆ ಸಮಸ್ಯೆನ ಸರಿ ಮಾಡಿಕೊಂಡ್ರೆ ಬಾಯಿ ದುರ್ವಾಸನೆ ಕಮ್ಮಿ ಆಗುತ್ತೆ. ಹಾಗೂ ಅಜೀರ್ಣದ ಸಮಸ್ಯೆಯಿಂದನೂ ಸಹ ಮಲಬದ್ಧತೆಯ ಸಮಸ್ಯೆ ಬರ್ತದೆ. ಜೀರ್ಣ ಚೆನ್ನಾಗಾದ್ರೆ ಮಾತ್ರ ಅದು ಹೋಗೋದು. ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ, ಸರಿಯಾಗಿ ಜೀರ್ಣ ಆದರೆ ಮಾತ್ರ ಮಲಬದ್ಧತೆಗೆ ಪರಿಹಾರ. ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ನಾವೆಷ್ಟೇ ಪರ್ಗೇಷನ್ ಮೆಡಿಸನ್ ತಗೊಂಡ್ರು ಸಹ ಅದು ಶಾಶ್ವತ ಪರಿಹಾರ ಅಲ್ಲ. ಅದಕ್ಕಾಗಿ ಆ ಜೀರ್ಣಶಕ್ತಿ ಚೆನ್ನಾಗಿ ಆಗಲಿಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು 50 ಗ್ರಾಮ್ನಷ್ಟು ಶುಂಠಿ ಪುಡಿ, 25 ಗ್ರಾಮ್ನಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು 25 ಗ್ರಾಮ್ನಷ್ಟು ಓಂ ಕಾಳು, ಇವೆಲ್ಲವನ್ನು ಬೆರೆಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದನ್ನು 1 ಚಮಚ ಬೆಲ್ಲದೊಂದಿಗೆ ಬೆರೆಸಿ ಅದರ ಉಂಡೆ ಮಾಡಿ ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ಏನು ಮಾಡಬೇಕು, ಆಹಾರದಕ್ಕಿಂತ ಮೊದಲು ಅಥವಾ ಆಹಾರದ ನಂತರನೂ ಕೂಡ ಸೇವನೆ ಮಾಡ್ಬೋದು. ಈ ರೀತಿ ಸೇವನೆ ಮಾಡೋದ್ರಿಂದ ನಮ್ಮ ಮಲಬದ್ಧತೆಯ ಸಮಸ್ಯೆ, ಜೀರ್ಣಶಕ್ತಿ ಸರಿಯಾಗೋದ್ರ ಮೂಲಕ ಅದು ಸರಿಯಾಗುತ್ತೆ. ಆಹಾರದ ನಂತರನೇ ಬಳಸಿ, ಹೆಚ್ಚು ಪರಿಣಾಮಕಾರಿ ಇರ್ತದೆ. ಇನ್ನು ಕೆಲವು ಜನರಿಗೆ ತುಂಬ ಮಂದ ಅಗ್ನಿ ಇರೋರು ಅಂಥವರು ಆ ಬೆಲ್ಲ ಬಿಟ್ಟು 1/2 ಚಮಚ ಸೈಂಧವ ಲವಣವನ್ನು ಬೆರೆಸಿ ಆ 1 ಚಮಚ ಚೂರ್ಣವನ್ನು 1/2 ಲೋಟ ಬಿಸಿನೀರಲ್ಲೂ ಸಹ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆ ದೂರವಾಗಿ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇದಿಷ್ಟು ಹೀಗೆ ಮಾಡಿ. ಮತ್ತೆ ಈ ಬಾಯಿ ದುರ್ವಾಸನೆ ಹೋಗ್ಬೇಕಂದ್ರೆ ಸಾಸಿವೆ ಕಷಾಯ, 1-2 ಚಮಚ ಸಾಸಿವೆಯನ್ನು 1 ಲೋಟ ನೀರಲ್ಲಿ ಕುದಿಸಿ 1/2 ಲೋಟ ಕಿಳಿಸಿ ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕಷಾಯವನ್ನು ಸೇವನೆ ಮಾಡಿ ಬಾಯಿ ದುರ್ವಾಸನೆ 21 ದಿನ ಮಾಡಿದ್ರೆ ಕಮ್ಮಿ ಆಗ್ತದೆ. ಇದೆಷ್ಟೆಲ್ಲ ಮಾಡಿದಾಗ 100ಕ್ಕೆ 99% ಜನರಿಗೆ ಬಾಯಿ ದುರ್ವಾಸನೆ ಕಮ್ಮಿಯಾಗಿದೆ. ಇನ್ನೊಬ್ರಿಗೆ ಯಾರೋ ಆಗಿಲ್ಲ ಅಂದರೆ ತುಂಬ ಆ ಕೋಷ್ಠ ಏನಾಗಿರ್ತದೆ ಅಂತ ಹೇಳಿದ್ರೆ ಕ್ರೂರ ಕೋಷ್ಠ ಇರ್ತದೆ, ಅಲ್ಲಿ ತುಂಬ ಟಾಕ್ಸಿನ್ ಇರ್ತದೆ. ಅದಕ್ಕೆ ಆಯುರ್ವೇದ ವಿರೇಚನ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು, ವಮನ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು, ಈ ಮೂಲಕ ಬಾಯಿ ದುರ್ವಾಸನೆಯನ್ನು ನಾವು ಪರಿಪೂರ್ಣವಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು. ನಮ್ಮಲ್ಲಿ ಒಬ್ರು ಬಂದರೆ ಇದೇ ರೀತಿ ಎಂಥ ಸ್ಮೆಲ್ ಬರ್ತಿತ್ತಂದರೆ ಅವ್ರ ಬಾಯಿಂದ ಚರಂಡಿ ಸ್ಮೆಲ್ಗಿಂತಲೂ ಹೆಚ್ಚು ದುರ್ವಾಸನೆ ಬರ್ತಿತ್ತು. ಅವರಿಗೆ ವಮನ ವಿರೇಚನ ಚಿಕಿತ್ಸೆಯನ್ನು ಮಾಡಿದಾಗ ಅವರು ಕಂಪ್ಲೀಟಾಗಿ ಗುಣ ಆದರು. ಹಾಗೆ ಆಯುರ್ವೇದದ ಶೋಧನಾ ಕರ್ಮ ಚಿಕಿತ್ಸೆಗಳಾದ ವಮನ ವಿರೇಚನೆಗಳನ್ನು ತಾವು ತೆಗೆದುಕೊಳ್ಳೋದು ಬಾಯಿ ದುರ್ವಾಸನೆಗೆ ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಹಾಗೆಯೇ ಆಯುರ್ವೇದ ಶಾಸ್ತ್ರದ ವಿಚಾರಗಳನ್ನು, ಯೋಗಶಾಸ್ತ್ರದ ವಿಚಾರಗಳನ್ನು ನಿಮಗೆ ತಲುಪಿಸಬೇಕು, ನೀವು 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕುವಂತಾಗಬೇಕು ಅನ್ನುವ ಸದುದ್ದೇಶದಿಂದ ನಾವು ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ಮಾಡ್ತಾ ಇದ್ದೇವೆ. ಅಲ್ಲಿ ಕಾಯಿಲೆ ಬಂದವರು ಭಾಗವಹಿಸ್ಬೋದು, ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಭಾಗವಹಿಸ್ಬೋದು. ಹಾಗೆ ಕಾಯಿಲೆ ಬರಬಾರ್ದಂದ್ರೆ ಯಾರು ಔಷಧಿ ಕೊಡೋದಿಲ್ಲ, ಕಾಯಿಲೆ ಬರದಂತೆ ಹೇಗಿರಬೇಕು ಅನ್ನೋದನ್ನು ಸಹ ನಾವು ತಿಳಿಸ್ಕೊಡ್ತೇವೆ. ಹಾಗೆಲ್ಲರೂ ಆ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿ ಇಲ್ಲದ ಹಾಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅನ್ನೋದನ್ನು ತಿಳಿದು
ಪ್ರಯೋಗ ಮಾಡಿ ಆರೋಗ್ಯ ನೆಮ್ಮದಿಯಿಂದ ಬದುಕ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.